ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ ಅಶೋಕ್ ಕೂಡ ಮಾತಾಡಿದ್ದಾರೆ. ಈ ಎಲ್ಲ ಆರೋಪಗಳಿದೆಯಲ್ಲ, ಇದೆಲ್ಲವೂ ಕೂಡ ಸುಳ್ಳು. ಈ ಹಿಂದೆ ಮಹದೇವಪುರದಲ್ಲೂ ಕೂಡ ಇಂಥದ್ದೇ ಆರೋಪಗಳನ್ನ ಮಾಡಿದ್ರು, ಅದು ಕೂಡ ಸುಳ್ಳು ಅನ್ನೋದು ಗೊತ್ತಾಯ್ತು. ಇದೇ ರೀತಿಯಾಗಿ ರಾಹುಲ್ ಗಾಂಧಿ ಪದೇ ಪದೇ ಚುನಾವಣಾ ಆಯೋಗದ ವಿರುದ್ಧ ಮತಗಳ್ಳತನ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಿಜ ಅಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ರಾಹುಲ್ ಆರೋಪಕ್ಕೆ ಅಶೋಕ್ ತಿರುಗೇಟ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕಾಮನ್ ಸೆನ್ಸ್ ಇಲ್ಲದ ವ್ಯಕ್ತಿ, ಯಾರೋ ಬರ್ಕೊಟ್ಟಿದ್ದನ್ನ ಹೇಳ್ತಾರೆ. ಮಹದೇವಪುರದಲ್ಲೂ ಬೋಗಸ್ ವೋಟ್ ಅಂತ ಅಂದ್ರು. ಇದೀಗ ಬೆಂಗಳೂರಿನಿಂದ ಆಳಂದಾಗ್ ಹೋಗಿದ್ದಾರೆ. ಪಕ್ಕದಲ್ಲೇ ಇರುವಂತಹ ಮಾಲೂರ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಕಾಂಗ್ರೆಸ್ಗೆ ಮಾಲೂರ್ ಕ್ಷೇತ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಬಾಂಬ್ ಟುಸ್ ಪಟಾಕಿ ಆಗೋಗಿದೆ ಅಂತ ಆರ್ ಅಶೋಕ್ ಮಾತಾಡಿದ್ದಾರೆ. ಆದೇಶ ಮಾಡಿದೆ ಕಳ್ತನ ವೋಟು ಅಂತ ಹೇಳಿ ಅಲ್ಲಿನ ಜಿಲ್ಲಾಧಿಕಾರಿ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಆ CCTV ಕ್ಯಾಮ್ರಾಸ್ ಏನಿತ್ತು, ಕ್ಯಾಮ್ರಾಗಳ ಮಾಹಿತಿ ಏನಿತ್ತು, ಕೌಂಟಿಂಗ್ ಮಾಹಿತಿ ಏನಿತ್ತು ಕೊಡು ಅಂತ ಕೇಳಿದ್ರೆ ಕೊಟ್ಟಿಲ್ಲ. ಅಂದ್ರೆ ಯಾರು ಕಳ್ತನ ಮಾಡಿದ್ದಾರೆ ರಾಜ್ಯದಲ್ಲಿ ಅನ್ನೋದು ಸ್ಪಷ್ಟ ಆಗಿದೆ. ಈ ಕಾಂಗ್ರೆಸ್ ಅಲ್ಲಿ ಗೆದ್ದಿರುವಂತ ಕಾಂಗ್ರೆಸ್ MLA ಏನಿದ್ದಾರೆ ಅವರ ಮೆಂಬರ್ಶಿಪ್ ವಜಾ ಆಗಿದೆ. ಇದಕ್ಕಿಂತ ಸಾಕ್ಷಿ ಬೇಕಾ? ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಹೇಳ್ತು ಒಂದು ಅಫಿಡವಿಟ್ ಕೊಡು ಅಂದ್ರೆ ಕೊಡಲಿಲ್ಲ. ಆದರೆ ಇಲ್ಲಿ ಮಾಲೂರಲ್ಲಿ, ಕೋಲಾರದಲ್ಲಿ ನಮ್ಮ ಅಭ್ಯರ್ಥಿ ಅಫಿಡವಿಟ್ ಕೊಟ್ಟು ತನಿಖೆಗೆ ಹೈಕೋರ್ಟ್ಗೆ ಪ್ರೇಯರ್ ಮಾಡಿದ್ದಾರೆ. ಇವತ್ತು ಹೈಕೋರ್ಟು ತೀರ್ಪನ್ನು ಕೊಟ್ಟಿದೆ. DC ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಆದೇಶ ಮಾಡಿದೆ. ಅವ್ರ ಮೆಂಬರ್ಶಿಪ್ ಹೋಗಿದೆ. ಇದು ಜ್ಞಾನ ಇಲ್ವಾ ರಾಹುಲ್ ಗಾಂಧಿಗೆ? ಇದು ಜ್ಞಾನ ಇಲ್ವಾ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಕೋರ್ಟ್ ಆದೇಶ ಆಗಿ ಪ್ರೂವ್ ಆಗಿರೋದನ್ನ ಮಾತಾಡ್ತಾ ಇಲ್ಲ. ಅಫಿಡವಿಟ್ ಕೊಡದೆ ಇವರು ದಾರಿಯುದ್ದಕ್ಕೂ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅವ್ರಿಗೆ ಭ್ರಮನಿರಸನ ಆಗಿದೆ. ಬಿಹಾರಲ್ಲಿ ನಾವು ಸೋಲ್ತೀರಿ ಅನ್ನೋ ಭ್ರಮನಿರಸನ ಆಗಿದೆ. ಅದಕ್ಕೆ ದೇಶವ್ಯಾಪಿ ಸೋಲಕ್ಕೆ ಮುಂಚೆನೆ ಒಂದು ಕೇವಿಯಟ್ ಹಾಕ್ತಾರಲ್ಲ, ಆ ರೀತಿ ಒಂದು ಕೇವಿಯಟ್ ಅನ್ನ ಹಾಕೊಂಡಿದ್ದಾರೆ. ಸಂಬಂಧಪಟ್ಟಂತೆ ಈಗ ಆರ್ ಅಶೋಕ್ ಕೂಡ ಮಾತಾಡಿದ್ದಾರೆ. ಈ ಎಲ್ಲ ಆರೋಪಗಳಿದೆಯಲ್ಲ, ಇದೆಲ್ಲವೂ ಕೂಡ ಸುಳ್ಳು. ಈ ಹಿಂದೆ ಮಹದೇವಪುರದಲ್ಲೂ ಕೂಡ ಇಂಥದ್ದೇ ಆರೋಪಗಳನ್ನ ಮಾಡಿದ್ರು, ಅದು ಕೂಡ ಸುಳ್ಳು ಅನ್ನೋದು ಗೊತ್ತಾಯ್ತು. ಇದೇ ರೀತಿಯಾಗಿ ರಾಹುಲ್ ಗಾಂಧಿ ಪದೇ ಪದೇ ಚುನಾವಣಾ ಆಯೋಗದ ವಿರುದ್ಧ ಮತಗಳ್ಳತನ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಿಜ ಅಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ರಾಹುಲ್ ಆರೋಪಕ್ಕೆ ಅಶೋಕ್ ತಿರುಗೇಟ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕಾಮನ್ ಸೆನ್ಸ್ ಇಲ್ಲದ ವ್ಯಕ್ತಿ, ಯಾರೋ ಬರ್ಕೊಟ್ಟಿದ್ದನ್ನ ಹೇಳ್ತಾರೆ. ಮಹದೇವಪುರದಲ್ಲೂ ಬೋಗಸ್ ವೋಟ್ ಅಂತ ಅಂದ್ರು. ಇದೀಗ ಬೆಂಗಳೂರಿನಿಂದ ಆಳಂದಾಗ್ ಹೋಗಿದ್ದಾರೆ. ಪಕ್ಕದಲ್ಲೇ ಇರುವಂತಹ ಮಾಲೂರ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಕಾಂಗ್ರೆಸ್ಗೆ ಮಾಲೂರ್ ಕ್ಷೇತ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಬಾಂಬ್ ಟುಸ್ ಪಟಾಕಿ ಆಗೋಗಿದೆ ಅಂತ ಆರ್ ಅಶೋಕ್ ಮಾತಾಡಿದ್ದಾರೆ. ಆದೇಶ ಮಾಡಿದೆ ಕಳ್ತನ ವೋಟು ಅಂತ ಹೇಳಿ ಅಲ್ಲಿನ ಜಿಲ್ಲಾಧಿಕಾರಿ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಆ CCTV ಕ್ಯಾಮ್ರಾಸ್ ಏನಿತ್ತು, ಕ್ಯಾಮ್ರಾಗಳ ಮಾಹಿತಿ ಏನಿತ್ತು, ಕೌಂಟಿಂಗ್ ಮಾಹಿತಿ ಏನಿತ್ತು ಕೊಡು ಅಂತ ಕೇಳಿದ್ರೆ ಕೊಟ್ಟಿಲ್ಲ. ಅಂದ್ರೆ ಯಾರು ಕಳ್ತನ ಮಾಡಿದ್ದಾರೆ ರಾಜ್ಯದಲ್ಲಿ ಅನ್ನೋದು ಸ್ಪಷ್ಟ ಆಗಿದೆ. ಈ ಕಾಂಗ್ರೆಸ್ ಅಲ್ಲಿ ಗೆದ್ದಿರುವಂತ ಕಾಂಗ್ರೆಸ್ MLA ಏನಿದ್ದಾರೆ ಅವರ ಮೆಂಬರ್ಶಿಪ್ ವಜಾ ಆಗಿದೆ. ಇದಕ್ಕಿಂತ ಸಾಕ್ಷಿ ಬೇಕಾ? ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಹೇಳ್ತು ಒಂದು ಅಫಿಡವಿಟ್ ಕೊಡು ಅಂದ್ರೆ ಕೊಡಲಿಲ್ಲ. ಆದರೆ ಇಲ್ಲಿ ಮಾಲೂರಲ್ಲಿ, ಕೋಲಾರದಲ್ಲಿ ನಮ್ಮ ಅಭ್ಯರ್ಥಿ ಅಫಿಡವಿಟ್ ಕೊಟ್ಟು ತನಿಖೆಗೆ ಹೈಕೋರ್ಟ್ಗೆ ಪ್ರೇಯರ್ ಮಾಡಿದ್ದಾರೆ. ಇವತ್ತು ಹೈಕೋರ್ಟು ತೀರ್ಪನ್ನು ಕೊಟ್ಟಿದೆ. DC ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಆದೇಶ ಮಾಡಿದೆ. ಅವ್ರ ಮೆಂಬರ್ಶಿಪ್ ಹೋಗಿದೆ. ಇದು ಜ್ಞಾನ ಇಲ್ವಾ ರಾಹುಲ್ ಗಾಂಧಿಗೆ? ಇದು ಜ್ಞಾನ ಇಲ್ವಾ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಕೋರ್ಟ್ ಆದೇಶ ಆಗಿ ಪ್ರೂವ್ ಆಗಿರೋದನ್ನ ಮಾತಾಡ್ತಾ ಇಲ್ಲ. ಅಫಿಡವಿಟ್ ಕೊಡದೆ ಇವರು ದಾರಿಯುದ್ದಕ್ಕೂ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅವ್ರಿಗೆ ಭ್ರಮನಿರಸನ ಆಗಿದೆ. ಬಿಹಾರಲ್ಲಿ ನಾವು ಸೋಲ್ತೀರಿ ಅನ್ನೋ ಭ್ರಮನಿರಸನ ಆಗಿದೆ. ಅದಕ್ಕೆ ದೇಶವ್ಯಾಪಿ ಸೋಲಕ್ಕೆ ಮುಂಚೆನೆ ಒಂದು ಕೇವಿಯಟ್ ಹಾಕ್ತಾರಲ್ಲ, ಆ ರೀತಿ ಒಂದು ಕೇವಿಯಟ್ ಅನ್ನ ಹಾಕೊಂಡಿದ್ದಾರೆ.
ಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ ಅಶೋಕ್ ಕೂಡ ಮಾತಾಡಿದ್ದಾರೆ. ಈ ಎಲ್ಲ ಆರೋಪಗಳಿದೆಯಲ್ಲ ಇದೆಲ್ಲವೂ ಕೂಡ ಸುಳ್ಳು. ಈ ಹಿಂದೆ ಮಹದೇವಪುರದಲ್ಲೂ ಕೂಡ ಇಂಥದ್ದೇ ಆರೋಪಗಳನ್ನ ಮಾಡಿದ್ರು, ಅದು ಕೂಡ ಸುಳ್ಳು ಅನ್ನೋದು ಗೊತ್ತಾಯ್ತು. ಇದೇ ರೀತಿಯಾಗಿ ರಾಹುಲ್ ಗಾಂಧಿ ಪದೇ ಪದೇ ಚುನಾವಣಾ ಆಯೋಗದ ವಿರುದ್ಧ ಮತಗಳ್ಳತನ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಿಜ ಅಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದ ರಾಹುಲ್ ಆರೋಪಕ್ಕೆ ಅಶೋಕ್ ತಿರುಗೇಟ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕಾಮನ್ ಸೆನ್ಸ್ ಇಲ್ಲದ ವ್ಯಕ್ತಿ, ಯಾರೋ ಬರ್ಕೊಟ್ಟಿದ್ದನ್ನ ಹೇಳ್ತಾರೆ. ಮಹದೇವಪುರದಲ್ಲೂ ಬೋಗಸ್ ವೋಟ್ ಅಂತ ಅಂದ್ರು. ಇದೀಗ ಬೆಂಗಳೂರಿನಿಂದ ಆಳಂದಾಗ ಹೋಗಿದ್ದಾರೆ. ಪಕ್ಕದಲ್ಲೇ ಇರುವಂತಹ ಮಾಲೂರು ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಕಾಂಗ್ರೆಸ್ಗೆ ಮಾಲೂರು ಕ್ಷೇತ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಬಾಂಬ್ ಟುಸ್ ಪಟಾಕಿ ಆಗೋಗಿದೆ ಅಂತ ಆರ್ ಅಶೋಕ್ ಮಾತಾಡಿದ್ದಾರೆ. ಆದೇಶ ಮಾಡಿದೆ ಕಳ್ತನ ಓಟು ಅಂತ ಹೇಳಿ ಅಲ್ಲಿನ ಜಿಲ್ಲಾಧಿಕಾರಿ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಆ CCTV ಕ್ಯಾಮ್ರಾಸ್ ಏನಿತ್ತು, ಕ್ಯಾಮ್ರಾಗಳ ಮಾಹಿತಿ ಏನಿತ್ತು, ಕೌಂಟಿಂಗ್ ಮಾಹಿತಿ ಏನಿತ್ತು ಕೊಡು ಅಂತ ಕೇಳಿದ್ರೆ ಕೊಟ್ಟಿಲ್ಲ. ಅಂದ್ರೆ ಯಾರು ಕಳ್ತನ ಮಾಡಿದ್ದಾರೆ ರಾಜ್ಯದಲ್ಲಿ ಅನ್ನೋದು ಸ್ಪಷ್ಟ ಆಗಿದೆ. ಈ ಕಾಂಗ್ರೆಸ್ ಅಲ್ಲಿ ಗೆದ್ದಿರುವಂತ ಕಾಂಗ್ರೆಸ್ MLA ಏನಿದ್ದಾರೆ ಅವರ ಮೆಂಬರ್ಶಿಪ್ ವಜಾ ಆಗಿದೆ. ಇದಕ್ಕಿಂತ ಸಾಕ್ಷಿ ಬೇಕಾ? ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಹೇಳ್ತು ಒಂದು ಅಫಿಡವಿಟ್ ಕೊಡು ಅಂದ್ರೆ ಕೊಡಲಿಲ್ಲ. ಆದರೆ ಇಲ್ಲಿ ಮಾಲೂರಲ್ಲಿ, ಕೋಲಾರದಲ್ಲಿ ನಮ್ಮ ಅಭ್ಯರ್ಥಿ ಅಫಿಡವಿಟ್ ಕೊಟ್ಟು ತನಿಖೆಗೆ ಹೈಕೋರ್ಟ್ಗೆ ಪ್ರೇಯರ್ ಮಾಡಿದ್ದಾರೆ. ಇವತ್ತು ಹೈಕೋರ್ಟು ತೀರ್ಪನ್ನು ಕೊಟ್ಟಿದೆ. DC ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಆದೇಶ ಮಾಡಿದೆ. ಅವ್ರ ಮೆಂಬರ್ಶಿಪ್ ಹೋಗಿದೆ. ಇದು ಜ್ಞಾನ ಇಲ್ವಾ ರಾಹುಲ್ ಗಾಂಧಿಗೆ? ಇದು ಜ್ಞಾನ ಇಲ್ವಾ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಕೋರ್ಟ್ ಆದೇಶ ಆಗಿ ಪ್ರೂವ್ ಆಗಿರೋದನ್ನ ಮಾತಾಡ್ತಾ ಇಲ್ಲ. ಅಫಿಡವಿಟ್ ಕೊಡದೆ ಇವರು ದಾರಿಯುದ್ದಕ್ಕೂ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅವ್ರಿಗೆ ಭ್ರಮನಿರಸನ ಆಗಿದೆ. ಬಿಹಾರಲ್ಲಿ ನಾವು ಸೋಲ್ತೀರಿ ಅನ್ನೋ ಭ್ರಮನಿರಸನ ಆಗಿದೆ. ಅದಕ್ಕೆ ದೇಶವ್ಯಾಪಿ ಸೋಲಕ್ಕೆ ಮುಂಚೆನೆ ಒಂದು ಕೇವಿಯಟ್ ಹಾಕ್ತಾರಲ್ಲ, ಆ ರೀತಿ ಒಂದು ಕೇವಿಯಟ್ ಅನ್ನ ಹಾಕೊಂಡಿದ್ದಾರೆ. ಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ ಅಶೋಕ್ ಕೂಡ ಮಾತಾಡಿದ್ದಾರೆ. ಈ ಎಲ್ಲ ಆರೋಪಗಳಿದೆಯಲ್ಲ ಇದೆಲ್ಲವೂ ಕೂಡ ಸುಳ್ಳು. ಈ ಹಿಂದೆ ಮಹದೇವಪುರದಲ್ಲೂ ಕೂಡ ಇಂಥದ್ದೇ ಆರೋಪಗಳನ್ನ ಮಾಡಿದ್ರು, ಅದು ಕೂಡ ಸುಳ್ಳು ಅನ್ನೋದು ಗೊತ್ತಾಯ್ತು. ಇದೇ ರೀತಿಯಾಗಿ ರಾಹುಲ್ ಗಾಂಧಿ ಪದೇ ಪದೇ ಚುನಾವಣಾ ಆಯೋಗದ ವಿರುದ್ಧ ಮತಗಳ್ಳತನ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಿಜ ಅಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದ ರಾಹುಲ್ ಆರೋಪಕ್ಕೆ ಅಶೋಕ್ ತಿರುಗೇಟ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕಾಮನ್ ಸೆನ್ಸ್ ಇಲ್ಲದ ವ್ಯಕ್ತಿ, ಯಾರೋ ಬರ್ಕೊಟ್ಟಿದ್ದನ್ನ ಹೇಳ್ತಾರೆ. ಮಹದೇವಪುರದಲ್ಲೂ ಬೋಗಸ್ ವೋಟ್ ಅಂತ ಅಂದ್ರು. ಇದೀಗ ಬೆಂಗಳೂರಿನಿಂದ ಆಳಂದಾಗ ಹೋಗಿದ್ದಾರೆ. ಪಕ್ಕದಲ್ಲೇ ಇರುವಂತಹ ಮಾಲೂರು ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಕಾಂಗ್ರೆಸ್ಗೆ ಮಾಲೂರು ಕ್ಷೇತ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಬಾಂಬ್ ಟುಸ್ ಪಟಾಕಿ ಆಗೋಗಿದೆ ಅಂತ ಆರ್ ಅಶೋಕ್ ಮಾತಾಡಿದ್ದಾರೆ. ಆದೇಶ ಮಾಡಿದೆ ಕಳ್ತನ ಓಟು ಅಂತ ಹೇಳಿ ಅಲ್ಲಿನ ಜಿಲ್ಲಾಧಿಕಾರಿ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಆ CCTV ಕ್ಯಾಮ್ರಾಸ್ ಏನಿತ್ತು, ಕ್ಯಾಮ್ರಾಗಳ ಮಾಹಿತಿ ಏನಿತ್ತು, ಕೌಂಟಿಂಗ್ ಮಾಹಿತಿ ಏನಿತ್ತು ಕೊಡು ಅಂತ ಕೇಳಿದ್ರೆ ಕೊಟ್ಟಿಲ್ಲ. ಅಂದ್ರೆ ಯಾರು ಕಳ್ತನ ಮಾಡಿದ್ದಾರೆ ರಾಜ್ಯದಲ್ಲಿ ಅನ್ನೋದು ಸ್ಪಷ್ಟ ಆಗಿದೆ. ಈ ಕಾಂಗ್ರೆಸ್ ಅಲ್ಲಿ ಗೆದ್ದಿರುವಂತ ಕಾಂಗ್ರೆಸ್ MLA ಏನಿದ್ದಾರೆ ಅವರ ಮೆಂಬರ್ಶಿಪ್ ವಜಾ ಆಗಿದೆ. ಇದಕ್ಕಿಂತ ಸಾಕ್ಷಿ ಬೇಕಾ? ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಹೇಳ್ತು ಒಂದು ಅಫಿಡವಿಟ್ ಕೊಡು ಅಂದ್ರೆ ಕೊಡಲಿಲ್ಲ. ಆದರೆ ಇಲ್ಲಿ ಮಾಲೂರಲ್ಲಿ, ಕೋಲಾರದಲ್ಲಿ ನಮ್ಮ ಅಭ್ಯರ್ಥಿ ಅಫಿಡವಿಟ್ ಕೊಟ್ಟು ತನಿಖೆಗೆ ಹೈಕೋರ್ಟ್ಗೆ ಪ್ರೇಯರ್ ಮಾಡಿದ್ದಾರೆ. ಇವತ್ತು ಹೈಕೋರ್ಟು ತೀರ್ಪನ್ನು ಕೊಟ್ಟಿದೆ. DC ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಆದೇಶ ಮಾಡಿದೆ. ಅವ್ರ ಮೆಂಬರ್ಶಿಪ್ ಹೋಗಿದೆ. ಇದು ಜ್ಞಾನ ಇಲ್ವಾ ರಾಹುಲ್ ಗಾಂಧಿಗೆ? ಇದು ಜ್ಞಾನ ಇಲ್ವಾ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಕೋರ್ಟ್ ಆದೇಶ ಆಗಿ ಪ್ರೂವ್ ಆಗಿರೋದನ್ನ ಮಾತಾಡ್ತಾ ಇಲ್ಲ. ಅಫಿಡವಿಟ್ ಕೊಡದೆ ಇವರು ದಾರಿಯುದ್ದಕ್ಕೂ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅವ್ರಿಗೆ ಭ್ರಮನಿರಸನ ಆಗಿದೆ. ಬಿಹಾರಲ್ಲಿ ನಾವು ಸೋಲ್ತೀರಿ ಅನ್ನೋ ಭ್ರಮನಿರಸನ ಆಗಿದೆ. ಅದಕ್ಕೆ ದೇಶವ್ಯಾಪಿ ಸೋಲಕ್ಕೆ ಮುಂಚೆನೆ ಒಂದು ಕೇವಿಯಟ್ ಹಾಕ್ತಾರಲ್ಲ, ಆ ರೀತಿ ಒಂದು ಕೇವಿಯಟ್ ಅನ್ನ ಹಾಕೊಂಡಿದ್ದಾರೆ.